ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 28 ಮತ್ತು 29ನೇ ಕಂತಿನ ಹಣದ ಬಗ್ಗೆ ಮಹತ್ವವಾದ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ಮಾಹಿತಿಯನ್ನು ನಿಮ್ಮ ಹತ್ತಿರದವರಿಗೂ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಈ ಚಾನೆಲ್ನಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗಿರಬಹುದು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರಬಹುದು, ಎಲ್ಲ ಯೋಜನೆಗಳ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳು ಮತ್ತು ಯೋಜನೆಗಳ ಬಗ್ಗೆ ಮಹತ್ವವಾದ ಅಥವಾ ಪ್ರಮುಖವಾದ ಮಾಹಿತಿಯನ್ನು ಕೂಡ ನಾನು ಇದರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇನೆ. ಹೆಚ್ಚಿನವರು ಈ ಚಾನೆಲ್ನಲ್ಲಿ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ 99% ಜನರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ. ದಯವಿಟ್ಟು ನೀವು ಈ ಚಾನೆಲನ್ನು ವೀಕ್ಷಿಸ್ತಾ ಇರಬೇಕಾದ್ರೆ ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳಿ ಒಂದು ಬಟನ್ ಉಂಟು, ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ. ಅದರ ಹತ್ತಿರವೇ ಒಂದು ಆಲ್ ಬಟನ್ ಉಂಟು, ಅದನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ನಿಮಗೆ ಯಾವ ರೀತಿ ಪ್ರಯೋಜನ ಅಂತ ಹೇಳಿದರೆ ಸರ್ಕಾರದಿಂದ ಯಾವಾಗ ಯೋಜನೆಗಳನ್ನು ಜಾರಿ ಮಾಡ್ತಾರೋ ಅದಕ್ಕೆ ಇಷ್ಟೇ ಟೈಮ್ ಅಂತ ಹೇಳಿ ನೀಡಿರ್ತಾರೆ, ಅದರ ಒಳಗೆ ನೀವು ಮಾಡಿ ಮುಗಿಸಬೇಕಾಗುತ್ತೆ. ಅದು ನಿಮಗೆ ಆದಷ್ಟು ಬೇಗ ನಾನು ವಿಡಿಯೋದಲ್ಲಿ ಹಾಕಿದ ತಕ್ಷಣ ನಿಮಗೆ ಸಿಗಬೇಕು ಅಂತ ಹೇಳಿದರೆ ನೀವು ಇದನ್ನು ನೋಟಿಫಿಕೇಷನನ್ನು ನೀವು ಆನ್ ಮಾಡಿಟ್ಟಿರಬೇಕು. ಇನ್ನು ನಾವು ವಿಷಯಕ್ಕೆ ಹೋಗೋಣ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಕೂಡ ಆರಂಭಿಸಿದೆ. ಜನವರಿ ತಿಂಗಳ 28ನೇ ಕಂತಿನ 2,000 ರೂಪಾಯಿ ಹಣವು ಫಲಾನುಭವಿಗಳ ಖಾತೆಗೆ ಜಮೆಯಾಗಲು ಶುರುವಾಗಿದೆ. ಈಗಾಗಲೇ ಸುಮಾರು 40% ಜನರಿಗೆ ಈ ಹಣ ತಲುಪಿದೆ. ಇನ್ನು ಜಿಲ್ಲಾವಾರು ಮಾಹಿತಿಯನ್ನು ನೋಡಲಿಕ್ಕೆ ಹೋದರೆ ಆರಂಭದಲ್ಲಿ ಬಾಗಲಕೋಟೆ, ದಾವಣಗೆರೆ, ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗೆ ಹಣ ಬಿಡುಗಡೆಯಾಗಿತ್ತು. ಇದೀಗ ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಮತ್ತು ಗ್ರಾಮಾಂತರ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕೆಲವು ಗೃಹಲಕ್ಷ್ಮಿಯರಿಗೆ 27ನೇ ಕಂತಿನ ಹಣ ಬಂದಿರಲಿಲ್ಲ. ಅಂಥವರಿಗೂ ಕೂಡ 27 ಮತ್ತು 28ನೇ ಕಂತಿನ ಒಟ್ಟು 4,000 ರೂಪಾಯಿ ಹಣ ಹಂತ ಹಂತವಾಗಿ ಜಮೆಯಾಗುತ್ತಿದೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಇರುವ ಹಣವನ್ನು ಕೂಡ ಶೀಘ್ರದಲ್ಲೇ ನೀಡುವುದಾಗಿ ತಿಳಿಸಿದ್ದಾರೆ. ಇನ್ನು ಆಹಾರ ಸಚಿವರಾದ KH ಮುನಿಯಪ್ಪ ಅವರು 2025ರ ಬಾಕಿ ಇರುವ ಅಕ್ಕಿಯ ಹಣ ಸುಮಾರು 650 ಕೋಟಿ ರುಗಳು ಶೀಘ್ರದಲ್ಲೇ ಫಲಾನುಭವಿಗಳ ಖಾತೆಗೆ ಬರಲಿದೆ ಎಂದು ಕೂಡ ಭರವಸೆಯನ್ನು ನೀಡಿದ್ದಾರೆ. ಇನ್ನು 29ನೇ ಕಂತಿನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಏಪ್ರಿಲ್ 8ರ ಒಳಗಾಗಿ 29ನೇ ಕಂತಿನ ಅಂದರೆ ಫೆಬ್ರವರಿ ತಿಂಗಳ ಹಣವು ಕೂಡ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ 28ನೇ ಕಂತಿನ ಹಣ ಮಾತ್ರ ಅಧಿಕೃತವಾಗಿ ಬಿಡುಗಡೆಯಾಗಿದೆ. 29 ಮತ್ತು 30ನೇ ಕಂತುಗಳು ಒಟ್ಟಿಗೆ ಬಿಡುಗಡೆಯಾಗಿವೆ ಎಂಬುದು ಕೂಡ ಸುಳ್ಳು ಸುದ್ದಿಯೇ. ಆದ್ದರಿಂದ ಫಲಾನುಭವಿಗಳು ಯಾವುದೇ ಆತಂಕ ಪಡದೆ ತಾಳ್ಮೆಯಿಂದ ನೀವು ಕೂಡ ವೆಯ್ಟ್ ಮಾಡಿ. ಅಂದರೆ 29 ಮತ್ತು 30ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಜನರು ತಪ್ಪಾಗಿ ಅದನ್ನು ಮಾಧ್ಯಮದಲ್ಲಿ ಬಿಂಬಿಸ್ತಾ ಇರುವುದು ಮಾತ್ರ ಅದು ಸುಳ್ಳು ಸುದ್ದಿ. ನಿಮಗೆ ಈ ಮಾಧ್ಯಮದಲ್ಲಿ ನಿಮಗೆ ಯಾವುದೇ ಸುಳ್ಳು ಸುದ್ದಿಯನ್ನು ವಿಡಿಯೋ ಮೂಲಕ ತಿಳಿಸುವುದಿಲ್ಲ. ಯಾವುದೆಲ್ಲ ಅಪ್ಡೇಟ್ಸ್ ಇದೆ, ನಿಜವಾಗಿ ಸರ್ಕಾರದಿಂದ ಹಣ ಬಿಡುಗಡೆಯಾಗುತ್ತಾ ಅಥವಾ ಯಾವಾಗ ಬಿಡುಗಡೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆಯಾಗುತ್ತೆ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಅಂತ ಕೂಡ ನಾನು ಈ ಚಾನೆಲ್ನಲ್ಲಿ ತಿಳಿಸ್ತಾ ಇರ್ತೇನೆ. ಅದು ಕೂಡ ನಿಮಗೆ ಯಾವುದೇ ಸುಳ್ಳು ಮಾಹಿತಿ, ಫೇಕ್ ಇನ್ಫಾರ್ಮೇಷನನ್ನು ನೀಡುವುದಿಲ್ಲ. ಮತ್ತು ನಿಮಗೆ ಯಾರಿಗೆಲ್ಲ ಇನ್ನೂ ಕೂಡ ಹಣ 27ನೇ ಕಂತಾಗಿರ್ಬೋದು, 26 ಆಗಿರ್ಬೋದು ಅಥವಾ 28ನೇ ಕಂತಾಗಿರ್ಬೋದು, ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ದಯವಿಟ್ಟು ನಿಮ್ಮ ಜಿಲ್ಲೆಯ ಹೆಸರನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದೇ ರೀತಿ ಹೆಚ್ಚಿನ ಮಾಹಿತಿಗೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟಿಗೆ ಕೂಡ ತುಂಬ ವ್ಯಾಲ್ಯೂ ಆದ ಕಮೆಂಟ್. ನಿಮ್ಮ ಜಿಲ್ಲೆ ಯಾವುದು, ನಿಮಗೆ ಬಂದಿದ್ದರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂತ ಹೇಳಿದ್ರು ದಯವಿಟ್ಟು ನೀವು ನಿಮ್ಮ ಜಿಲ್ಲೆಯನ್ನು ಮೆನ್ಷನ್ ಮಾಡಿ. ಇನ್ನು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಫಾಲೋ ಮಾಡಿ. ಧನ್ಯವಾದಗಳು.